ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಥ್ಯಾಂಕ್ ಯು. ಎಲ್ಲಾ ತಪ್ಪುಗಳು ತಿದ್ಕೊಳ್ಳುವಂಥದ್ದಾಗಿರಲ್ಲ, ಅನುಭವಿಸುವಂತ ಶಾಪ್ಗಳಾಗಿರುತ್ತೆ. ಅದನ್ನೆಲ್ಲ ನೋಡೋರು ಯಾರು? ನಾವ್ ತಾನೆ. ನನ್ನ ಬದುಕಿನಲ್ಲಿ ಆಗಿರೋದನ್ನ ನೋಡಿನು ನೀನು ಮತ್ತೆ ಅದೇ ತಪ್ಪಾಗೋಗ್ಬಿಡ್ತೀಯ ಅಮ್ಮ. ಶ್ರೀ ಬುದ್ಧಿವಂತ, ಚೆನ್ನಾಗಿ ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿರ್ತಾನೆ. ನಾವೆಲ್ಲ ಅವನಿಗಿಂತ ವಯಸ್ಸಿನಲ್ಲಿ ದೊಡ್ಡೋರು, ಜಗತ್ ನೋಡಿರೋರು, ತಿಳಿ ಹೇಳ್ಬೇಕಲ್ವಾ? ನೀವೆಲ್ಲ ಹೇಗೋ ಏನೋ, ನಾನೇ ಅವನ ಹತ್ರ ಹೋಗಿ ಮಾತಾಡ್ತೀನಿ. ಬೇಬಿ, ಮಾತಾಡಕ್ಕೆ, ವಿಮರ್ಶೆ ಮಾಡಕ್ಕೆ, ಚರ್ಚೆ ಮಾಡಕ್ಕೆ ಇದು ತುಂಬಾ ಬೇಗ. ಮೊದಲು ಶ್ರೀ ಅವನ್ ಮಾಡಿರೋ ನಿರ್ಧಾರ ನಮಗೆ ಹೇಳಿ. ಯಾಕೆ ಆ ನಿರ್ಧಾರ ತಗೊಂಡಿದ್ದಾನೆ? ಅವನ ದೃಷ್ಟಿಯಲ್ಲಿ ಆ ಹುಡುಗಿ ಅವನಿಗೆ ಹೆಂಡತಿ ಆಗೋಕೆ ಹೇಗೆ ಯೋಗ್ಯ ಅಂತ ಕೇಳೋಣ. ಅಲ್ಲಿವರೆಗೆ ನಾವೇ ತೋರಿಸಿದ ಹುಡುಗಿ ಕಡೆ ನಾವೇ ಬೆಟ್ಟು ಮಾಡಿ ತೋರಿಸೋದು ಬೇಡ. ಅರ್ಥ ಆಯ್ತಾ? ಕೂತ್ಕೊಳ್ಳಿ. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಇಷ್ಟಲ್ಲೇ ಮಗಳ ಮದ್ವೆ ಇದೆ, ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ನನ್ಗೆ ಹೇಳಿದಿದ್ರೆ ನಾ ತಕ್ಕೊಡ್ತಿರ್ಲಿಲ್ವಾ? ಅಷ್ಟು ಕಾಯಕ್ಕಾಗಲ್ವಾ ನಿಮ್ಗೆ? ಯಾಕಮ್ಮ ಅಪ್ಪನ ಮೇಲೆ ಕೂಗಾಡ್ತಿದೀಯಾ? ಅಲ್ವೇ ಸ್ಟೂಲ್ ಮೇಲೆ ಹತ್ಬಿಟ್ಟು ಆ ಟ್ರಂಕ್ ಕೇಳಿತಾ ಇದಾರೆ ನೋಡೆ. ಯಾಕಪ್ಪ ತುಂಬಾ ನೋಯ್ತಿದ್ಯಾ? ಏನಿಲ್ಲ ಮಗಳೇ. ನಾ ಏನಾರ ಬಂದು ಹಿಡ್ಕೊಳ್ದೆ ಇದ್ದಿದ್ರೆ ಮಂಡಿ ಚಿಪ್ಪಿ ಅಗ್ರ ಹೋಗಿರೋದು. ಏನಿದೆ ಕೇಳಿ ಆ ಟ್ರಂಕ್ ಅಲ್ಲಿ? ಏನೋ ಇದೆ, ಅದೆಲ್ಲ ನಿಂಗೆ ಯಾಕೆ? ಮತ್ತೆ ಯಾಕೆ ಬೀಗ ಹಾಕಿಟ್ಟಿದ್ದೀರಾ? ಅಂಥದ್ದು ಏನ್ ವ್ಯಾಮೋಹ? ನಿಂದೊಂಥರ ವ್ಯಾಮೋಹ, ನಂದೊಂಥರ ವ್ಯಾಮೋಹ. ಬಿಟ್ಟಾಕು. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಆಗ್ತಿತ್ತು ವ್ಯಾಮೋಹ. ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೇಕಾಗಿತ್ತೇನೋ ನನಗೆ. ಆ ತುಕ್ ಹಿಡ್ದಿರೋ ಟ್ರಂಕ್ಗಿರೋ ಬೆಲೆ ನನ್ಗಿಲ್ವಲ್ರಿ ಈ ಮನೆಯಲ್ಲಿ. ತುಕ್ಕಿಡಿದ್ರೆ ಟ್ರಂಕು ನಿನಗೆ, ನನಗಲ್ಲ. ಹೋಗಿ ಇಲ್ಲಿಂದ ನನ್ನ ಕಣ್ಮುಂದೆ ಇರಬೇಡ. ಮದ್ವೆ ಅದ್ ಹೊಸದ್ರಲ್ಲ ಇದು ಹೇಳಿದಿದ್ರೆ ನನಗೂ ನೆಮ್ಮದಿ ಇರ್ತಿತ್ತು. ಈಗ್ಲೂ ಹೋಗ್ಬೋದು, ನಮಗೂ ನೆಮ್ಮದಿ ಬೇಕು. ನೋಡೆ ಜಾನ್ವಿ ಹೇಗಂತಾರೆ. ಯಾಕಪ್ಪ ಜಗಳ ಮಾಡ್ತೀಯಾ? ನೀನ್ ಮುಂಚಿನ ತರ ಇಲ್ಲ. ಹೌದು, ಮುಂಚಿನ ತರ ಇಲ್ಲ. ಆಗ್ಬಾರ್ದೆಲ್ಲ ಆಗ್ತಿದೆ, ಅದಕ್ಕೆ. ಏನಾದ್ರೂ ಮಾಡ್ಕೊಳ್ಳಿ, ನಿಮ್ಮಿಷ್ಟ. ಏನ್ ಮಾಡ್ತಿದ್ಯಾ ಶ್ರೀ? ಗಿಫ್ಟ್ ಬೇಕಾಗಿತ್ತು, ಸರ್ವ್ ಮಾಡ್ತಾ ಇದ್ದೀನಿ. ಗಿಫ್ಟಾ? ಅದೇ ನನಗ್ ಕೊಟ್ಟಿದ್ವಲ್ಲ ಹಸಿರು ಸೀರೆ, ಇವಳಿಗೆ. ಯಾಕೆ ತಡಿತ್ಯಾ? ಏನಾದ್ರೂ ಹೇಳಿದ್ರೆ ತಡಿತಾರೆ, ಮರತ್ರ ಆಡ್ಕೊಂಡು ನಗ್ತಾರೆ. ನಂಗೊಂದು ಗಿಫ್ಟ್ ಸೆಲೆಕ್ಟ್ ಮಾಡ್ಕೊಡಿ ನೋಡೋಣ. ನಾನ್ ಸೆಲೆಕ್ಟ್ ಮಾಡ್ಕೊಡ್ತೀನಿ. ಒಂದ್ ಒಳ್ಳೆ ಶೇವಿಂಗ್ ಸೆಟ್ ತಗೋ. ಕಲಾ ಮಾಮ್. ಕಲಾ ಅಕ್ಕ, ಗಿಫ್ಟ್ ಯಾರಿಗೆ ಅಂತ ಕೇಳೋದ್ ಬೇಡ್ವಾ? ಯಾರಿಗೆ? ಇವನ್ಗೆ. ನನಗ್ ನಾನೇ ಗಿಫ್ಟ್ ಕೊಟ್ಕೊಳಕ್ಕಾಗತ್ತಾ? ಅದೇ, ಯಾರಿಗೆ ಗಿಫ್ಟ್ ಶ್ರೀ? ಹುಡುಗಿಗ. ಹುಡುಗೀಗ? ಅದಕ್ಕೆ ಹೀಗೆ ಆಡ್ತಿದ್ದೀರಾ? ಏನಿಲ್ಲಪ್ಪ, ತಗೋ ತಗೋ. ಗಿಫ್ಟ್ ತಗೋಬೇಕು, ಪಾರ್ಕು ಸಿನಿಮಾ ಅಂತ ಸುತ್ತಾಡ್ಬೇಕು. ಕರೆಕ್ಟ್ ನೀವ್ ಮಾಡ್ತಿರೋದು. ಶ್ರೀ, ಹೀಗೇನ್ ಸೆಲೆಕ್ಟ್ ಮಾಡ್ಕೋತ್ಯಾ? ಲಿಪ್ಸ್ಟಿಕ್, ಕಾಸ್ಮೆಟಿಕ್ಸ್, ಪರ್ಫ್ಯೂಮ್ಸ್? ಅವಳು ತುಂಬಾ ಸಿಂಪಲ್ ಮಾಮ್, ಅದನ್ನೆಲ್ಲ ಬಳಸೋದಿಲ್ಲ. ಬಳಸ್ತೇನೋ ಮ್ಯಾಚಿಂಗ್ ನೇಲ್ ಪಾಲಿಶು, ಮ್ಯಾಚಿಂಗ್ ಬಳೆ. ಇದೆಲ್ಲ ಹಾಕೊಂಡೇ ಹಾಕೋತಾರೆ ಅಂತ ಹೇಳ್ತಿದ್ದಾರೆ ಅಲ್ವಾ ಅಕ್ಕ? ಅದೇ, ನೀನ್ ಯಾರಿಗೆ ಅಂತ ಹೇಳು, ಏನ್ ಗಿಫ್ಟ್ ಕೊಡ್ಬೋದು ಅಂತ ನಾವ್ ಹೇಳ್ತೀವಿ. ಕರೆಕ್ಟ್ ಅಲ್ವಾ ವಸು? ಹೌದೌದು. ಆಫೀಸ್ ನಲ್ಲಿ ಇರೋರ್ಗೇನೋ ಶ್ರೀ? ಇಲ್ಲಪ್ಪ, ಕಾಲೇಜಲ್ಲಿ ಓದಿದ ಕ್ಲಾಸ್ಮೇಟ್ ಕಾ? ನಾನು ಓದಿದ್ದು ಬಾಯ್ಸ್ ಕಾಲೇಜಲ್ಲಿ. ಮತ್ತೆ ಹೇ, ನಂಗೊತ್ತು, ನಾ ಹೇಳ. ನಿಮ್ಗೆ ಹೇಗಕ್ಕ ಗೊತ್ತಿರತ್ತೆ? ಶ್ರೀಗೂ ಮಾತಾಡಕ್ ಅವಕಾಶ ಕೊಡಿ. ನೀ ಹೇಳು ಶ್ರೀ. ಒಬ್ಬ ಇಂಪಾರ್ಟೆಂಟ್ ಫ್ರೆಂಡ್ಗೆ. ಹಾಗಾದ್ರೆ ಚಿನ್ನದ್ದೇ ಕೊಡು. ಚಿನ್ನದ್ದ? ಇಂಪಾರ್ಟೆಂಟ್ ಅಂತ್ಯಾ? ಚಿನ್ನದ ಉಂಗುರ ಕೊಡು. ಏನೇ ವಸು? ನೀರಿನಲ್ಲಿ ಅಲೆಯ ಉಂಗುರ. ಮಾಮ್, ಅದನ್ನೆಲ್ಲ ಕೊಡಕ್ಕಾಗಲ್ಲ. ಮದ್ವೆ ಗಿಫ್ಟ್ ನಾನು ಕೇಳ್ತಿರೋದು. ಮದ್ವೆಗ? ಹಾಗಾದ್ರೆ ಚಿನ್ನದ ಬಳೆನೆ ಕೊಡು. ಮತ್ತೆ ಚಿನ್ನ? ಹೂ ಕಣೋ, ಮದ್ವೆಲಿ ಬಳೆ ಕೊಟ್ರೆ ಬಂದ ಹಾಗೆ ಉಳಿಯತ್ತಂತೆ. ಅದಕ್ಕೆ ಅತ್ತೆ ಒಂದೇ ತರ ಬಳೆ ಮಾಡಿಸಿ ಎಲ್ಲ ಸೊಸೆಯರ್ಗೂ ಎಂಗೇಜ್ಮೆಂಟ್ ಅಲ್ಲಿ ಕೊಟ್ಟಿದ್ದು.
ಮೊದ್ಲು ಕಾಲಿಗೆ ಎಣ್ಣೆ ಆಮೇಲೆ ಊಟ. ಅಪ್ಪ ಇಲ್ಲೇ ಇದ್ದೀನಿ ಮಗಳೇ. ಇದ್ದಲ್ಲಿ ಇರೋದೇ ಇಲ್ಲ ಅಲ್ವಾ ನೀನು? ನನ್ನಂತ ತಂದೆ ಇರಬಾರ್ದಾಗಿತ್ತಲ್ವಾ? ಇನ್ನೊಂದ್ಸಲಿ ಹೀಗ್ ಮಾತಾಡಿದ್ರೆ ನಾನು ನಿನ್ನ ಹತ್ರ ಮಾತಾಡಲ್ಲ. ಅದು ನಿನ್ನಿಂದ ಸಾಧ್ಯ ಇಲ್ಲ. ಆ ವಿಷಯದಲ್ಲಿ ನಾನು ಅದೃಷ್ಟವಂತ. ಈಗೆಲ್ಲ ಮಾತಾಡ್ಬೇಡ ನೀನು, ಅಳು ಬರುತ್ತೆ. ಅಳಬೇಡ, ತಗೋ. ಏನಿದು? ಕೆಟ್ಟ ದೃಷ್ಟಿ ಬಿದ್ದು ಕರಗದ್ರೊಳಗಡೆ ಇದು ನಿನಗೆ ಸೇರ್ಬಿಡ್ಲಿ. ನಿಮ್ಮಮ್ಮ ನಿನಗೆ ಅಂತ ಬಿಟ್ಟೋಗಿದ್ದು ಒಂದು ನನ್ನನ್ನ, ಇನ್ನೊಂದು ಈ ಗಂಟನ್ನ. ಈ ಗಂಟು ನಿನಗೆ ಉಪಯೋಗಕ್ಕೆ ಬರುತ್ತೆ. ಇದು ನಿಮ್ಮಮ್ಮ ಬಿಟ್ಟೋಗಿದ್ದು. ಏನಿದೆಯಪ್ಪ ಈ ಗಂಟಲಿ? ಇದು ನಿಮ್ಮಮ್ಮ ಕತ್ತಿದ್ದ ಚಿನ್ನದ ಬೆಳೆಗಳು. ನಿನಗೆ ತಲುಪಿಸ್ತೀನಿ ಅಂತ ನಿಮ್ಮಮ್ಮನಿಗೆ ಮಾತು ಕೊಟ್ಟಿದ್ದೆ, ತಲುಪಿಸಿದ್ದೀನಿ. ತಗೋ. ಇದನ್ನ ಮದುವೆಗೆ ಹಾಕೋ. ನಿಮ್ಮಮ್ಮನ ಆಸೆ. ನನ್ನ ಕರ್ತವ್ಯ ಪೂರ್ತಿ ಆಯ್ತು ಅನ್ಸುತ್ತೆ. ತವರಿಂದ ನನ್ನ ಯೋಗ್ಯತೆ ಕೊಡಕ್ಕಾಗೋದು ಇದೊಂದು ಮಾತ್ರ. ನನ್ನ ಕೈಲಾದ ಸೇವೆ. ಅಂದ್ರೆ ನಾನ್ ಕೇಳಿದ್ದು ಖಾತ್ರಿ ಆಯ್ತು. ಹೌದೌದು, ಖಾತ್ರಿನೇ. ಏನ್ ಖಾತ್ರಿ? ಅದೇ ಆಯ್ಲ. ಅದೇ ಶ್ರೀ ಆ ಹುಡುಗಿಗೆ ಗಿಫ್ಟ್ ಕೊಡ್ಬೇಕು ಅಂತಿರೋದು. ಯಾವ ಹುಡುಗಿಗೆ? ಇನ್ಯಾರಕ್ಕ? ಕಲ್ಯಾಣಿಗೆ. ಕಲ್ಯಾಣಿ, ಶಂಕರಾಭರಣ, ಹಂಸಧ್ವನಿ ಅಂತ ಶ್ರೀ ಹೇಳಲೇ ಇಲ್ಲ. ನಂಗೆ ಚೆನ್ನಾಗಿ ನೆನಪಿದೆ. ಕಲಾ, ನೀನ್ ಹೇಳ್ತಿರೋದು ಸರಿ, ಆದ್ರೆ ಶ್ರೀ ಕಲ್ಯಾಣಿಗೆ ಅಂತ ಹೇಳಿರಲ್ಲ. ಯಾಕೆಂದ್ರೆ ಅವನ ಕಲ್ಯಾಣಿ ಮಧ್ಯೆ ಹೊಸದ ಹೇಳೆ ಅವನಿಗೆ. ಆಯ್ತಮ್ಮ, ಅದೇ ಅಕ್ಕ. ಅಯ್ಯೋ ಗೊತ್ತು ಬಿಡು. ಶ್ರೀ ಕಲ್ಯಾಣಿನ ಇಷ್ಟಪಡ್ತಿರೋದು ಮನೇಲಿ ಯಾರಿಗೂ ಹೇಳಿಲ್ಲ ಅಂತ ತಾನೇ? ನಮ್ ಕಲಾಗೆ ನೆನಪು ಬರೋದು, ಬೆಂಗಳೂರಿಗೆ ಮಳೆ ಬರೋದು ಎರಡೂ ಒಂದೇ. ಯಾಕೆ, ಯಾವಾಗ, ಹೇಗೆ ಅಂತ ಲೆಕ್ಕಾಚಾರನೇ ಇರಲ್ಲ. ಈಗ ಶ್ರೀ ಕಲ್ಯಾಣಿಗೆ ಗಿಫ್ಟ್ ಕೊಡ್ತಾನೆ. ಕೊಡ್ಲಿ, ಆದ್ರೆ ನಾವ್ ಯಾರು, ಯಾಕೆ, ಯಾರಿಗೆ ಅಂತ ಕೇಳಬಾರ್ದು. ಕೇಳಲ್ಲ, ಆದ್ರೆ ಉಂಗ್ರ ಕೊಟ್ಮೇಲೆ ಶಕುಂತಲಾಗಾದಾಗ ಆಗ್ಬಿಟ್ರೆ ಏನಾಯ್ತು? ದುಷ್ಯಂತ ಮರ್ತ್ಬಿಟ್ಟಿದ್ನಲ್ಲ ಶಕುಂತಲೆನಾ. ಹೌದಾ? ದುಷ್ಯಂತಂಗೆ ಮರ್ವಿದ್ಮೇಲೆ ಇನ್ ನಂದೇನ್ ಮಹಾ ಅಲ್ವಾ ಅತ್ತೆ? ಅವನ್ ಯಾಕೆ ಮರೀತಾನೆ, ನಾವು ಮರೆಯೋ ಹಂಗ್ ಮಾಡ್ತಾನೆ. ಆದ್ರೆ ನೀವು ಹುಡುಗಿರೀಗ ಈ ವಿಷಯನ ಇಲ್ಲೇ ಮರ್ತು ಬಿಡಿ, ಯಾರಿಗೂ ಹೇಳ್ಬಾರ್ದು. ಮಾಲ್ತಿಯಕ್ಕಂಗೂ ಹೇಳ್ಬಾರ್ದಾ? ಬೇಡ. ಯಾಕೆ ಅಂದ್ರೆ ಯಾರು ಯಾವಾಗ ಶ್ರೀ ಮುಂದೆ ಬಾಯಿ ಬಿಡ್ತಾರೋ ಅಂತ ಹೇಳಕ್ಕಾಗಲ್ಲ. ಇಷ್ಟು ದಿನ ನಾವು ಮಾಡಿದ್ದೆಲ್ಲ ವ್ಯರ್ಥವಾಗುತ್ತೆ. ಯಾವ ವಿಷಯ ಹೇಳಿ ಅತ್ತೆ? ಯಾವುದೂ ಇಲ್ಲ, ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ಹಲೋ, ನಿಮ್ಮ ವೆಬ್ಸೈಟ್ ನೋಡಿ ಕಾಲ್ ಮಾಡ್ತಿದ್ದೀನಿ. ನಿಮ್ಮಲ್ಲಿರೋ ಕಲೆಕ್ಷನ್ಸ್ ಬಿಟ್ಟು ಬೇರೆ ಏನಾದರೂ ಸ್ಪೆಷಲ್ ಡಿಸೈನ್ ಇದೆಯಾ? ಎಷ್ಟು ದಿನ ಬೇಕಾಗ್ಬೋದು? 7 working days is too long, boss. Okay, I'll get back to you. Thank you. ಅಜ್ಜಿ, ನೀನು ಬರಬಾರ್ದಾ? ಹಾಗಂತೀನಾ? ಹಾಗಂದ್ರೂ ನೀನು ಹೋಗ್ತೀಯಾ? ಈಗಲೇ ಹೋಗ್ಬಿಡ್ತೀನಾ? ನನ್ನ ಮೊಮ್ಮಗ ನಗನಗ್ತಾ ಸಂಸಾರ ಮಾಡೋದು ನೋಡ್ಬೇಕು, ನನ್ನ ಮರಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಸಂತೋಷವಾಗಿರ್ಬೇಕು. ನೀನಂತೂ ಎಲ್ಲೆಲ್ಲೋ ಹೋಗ್ತೀಯಪ್ಪ. ಎಲ್ಲೂ ಹೋಗಲ್ಲ. ನೀನಂತೂ ಅಜ್ಜಿ ಇರೋ ಕಡೆ ಬರಲ್ಲ, ಅದಕ್ಕೆ ನಾನೇ ನೀನಿರೋ ಕಡೆ ಬಂದೆ. ಅದು ವಿಪರೀತ ಓಡಾಟ ಅಜ್ಜಿ. ಹೌದೌದೌದು, ಓಡಾಟ ಇರ್ಬೇಕಾದ್ದೆ. ಆದ್ರೆ ಯಾಕೆ, ಹೇಗೆ, ಎಲ್ಲಿ, ಎತ್ತ ಅಂತ ಮಾತ್ರ ನಮ್ಮ ಹತ್ರ ಹೇಳೋ ಹಾಗಿಲ್ಲ ಅಲ್ವಾ? ನಾನು ಅಂದ್ಕೊಂಡಿದ್ದ ಹಾಗೆ ಆಗೈತಿದ್ರೆ ಹೇಳ್ತಿದ್ನೇನೋ. ಆಗುತ್ತೆ. ನಮ್ಮ ಗುರಿ ಒಳ್ಳೇದಾಗಿದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ಕಾಯಿ ಹಣ್ಣಾಗಬೇಕು, ಮಾಗಬೇಕು, ಆಗ್ಲೇ ಸಂಬಂಧ ಉಳಿಯೋದು. ಅದೇನೋ ಗೊತ್ತಿಲ್ಲ ಅಜ್ಜಿ, ನನಗಿರೋ ಸಂಬಂಧಗಳು ಅಂದರೆ ನಮ್ಮ ಮನೇಲಿರೋ ನನ್ನ ಅಮ್ಮಂದರು. ಅದರಲ್ಲೂ ನೀನೇ ನನಗೆ ಸ್ನೇಹಿತೆ, ಫಿಲಾಸಫರ್, ಗೈಡ್ ಎಲ್ಲ. ಎಲ್ಲಪ್ಪ, ಈಗ ಸ್ನೇಹಿತೆ ಸಿಕ್ಕಾಗಿದೆ. ನಾವೆಲ್ಲ ತೆರೆಮರೆಗೆ. ಸ್ನೇಹಿತೆ ಸಿಕ್ಕಿದಾಳೆ ನಿಜ, ಆದ್ರೆ ಸ್ನೇಹಿತೆಗೆ ಒಂದು ಗಿಫ್ಟ್ ಕೊಡೋಣ ಅಂದ್ರೆ ಏನ್ ಗಿಫ್ಟ್ ಕೊಡೋದು ಅಂತ ಗೊತ್ತಾಗ್ತಿಲ್ಲ ಅಲ್ವಾ? ಅಜ್ಜಿ, ನಿನ್ಗೆ ಹೇಳಿದ್ರು ಇದನ್ನೆಲ್ಲ?
ಗೊತ್ತಾಯ್ತು ಬಿಡು, ವಸುದಮ್ಮ ಮತ್ತು ಕಲಾಮ. ಹೌದೌದು, ನಿನಗ್ ಗೊತ್ತಿಲ್ವಾ, ನಮ್ಮ ಮನೆಯಲ್ಲಿ 6 ಬಾಯಿ ಒಂದೇ ಆತ್ಮ. ಎಲ್ಲೆಲ್ಲೋ ಹುಡುಕಿ ಕೊಂಡ್ಕೊಳ್ಳೋ ಅಗತ್ಯ ಇಲ್ಲ. ಇದನ್ನ ತಗೊಂಡೋಗಿ ಕೊಡೋ ಅವಳಿಗೆ. ಅಜ್ಜಿ, ಇದೇನಿದು? ಬಳೆ, ನಮ್ಮ ಮನೆತನದ ಬಳೆ. ಅಜ್ಜಿ, ಇದನ್ನ ಅವಳು ಕೊಡೋ ಅಗತ್ಯ ಇಲ್ಲ. ಅಗತ್ಯ ಅನಗತ್ಯ ಎಲ್ಲ ನೋಡ್ಬೇಕಾದವಳು ನಾನು. ಇದು ನನ್ನಿಷ್ಟ, ಕೊಡು. ಆದ್ರೂ ಅಜ್ಜಿ ಅವಳು ನಿನ್ ಮಾತನ್ನ ನಾನು ಆಮೇಲೆ ಕೇಳ್ತೀನಿ. ಮೊದ್ಲು ನೀನು ನನ್ ಮಾತು ಕೇಳು. ಇದನ್ನ ತಗೊಂಡು ಕೊಡು, ಅಜ್ಜಿ ಕೊಟ್ಟಿದ್ದು ಅಂತ ಹೇಳು. ನಾನು ನಿನ್ ಮಾತು ಕೇಳ್ತೀನಿ ಅಜ್ಜಿ, ಆದ್ರೆ ನಾನು ಹೇಳೋದನ್ನು ಕೇಳು. ಆಮೇಲೆ ಕೇಳ್ತೀನಿ ಅನ್ನಲ್ಲ, ಬೇರೆ ಏನು ಕೊಂಡ್ಕೊಳ್ಳೋದು ಬೇಡ. ಇದಕ್ಕಿಂತ ಒಳ್ಳೆ ಗಿಫ್ಟು ನಿನ್ ಸಿಗಲ್ಲ. ಸುಮ್ಮನೆ ಹುಡುಗಿ ತಗೊಂಡೋಗಿ ಕೊಡು, ಅವಳು ಏನು ಹೇಳ್ತಾಳೆ ಅಂತ ತಿಳಿಯುತ್ತೆ. ಇದ್ರ ಡಿಸೈನು, ಬೆಲೆ, ತೂಕ ಅಂತಲ್ಲ, ಮನೆತನದ ನಿಶಾನೆ ಅಂದ್ರೆ ಅದರ ಮಹತ್ವನೇ ಬೇರೆ. ಆ ಹುಡುಗಿ ಗೊತ್ತಾಗುತ್ತೆ. ಸುಮ್ಮನೆ ಕೊಡು. ತುಂಬಾ ಥ್ಯಾಂಕ್ಸ್ ಅಜ್ಜಿ, ನಾನು ದೊಡ್ಡ ತಲೆನೋವನ್ನ ಕಮ್ಮಿ ಮಾಡಿದೆ. ಆದ್ರೆ ಇದನ್ನ ಅವಳಿಗೆ ಯಾಕೆ ಕೊಡ್ಲಿ? ಯಾಕೆ ಅಂತ ಕೇಳಬೇಡ, ಅದೇ ಸೀಕ್ರೆಟ್. ಸೀಕ್ರೆಟ್ ಅಲ್ಲೇ ಇಟ್ಕೊಂಡಿದ್ಯಾ? ನಾನು ನೋಡು ಎಷ್ಟು ಸ್ಟ್ರೈಟ್ ಫಾರ್ವರ್ಡು, ಯಾವ ಸೀಕ್ರೆಟು ಇಟ್ಕೊಂಡಿಲ್ಲ. ನಿನ್ನನ್ನು ಎತ್ತಿ ಆರಿಸಿದೀನಿ ಕಣೋ ನಾನು. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನೀನು ಹೇಳದೆ ಇದ್ರು ನನಗೆ ತಿಳಿಯುತ್ತೆ. ಮುಖ್ಯವಾದ ಕಾಲ, ಮಾತಾಡು ಮಾತಾಡು, ನಾನು ಹೋಗ್ತೀನಿ. ಇಂಪಾರ್ಟೆಂಟ್ ಏನಲ್ಲ ಅಜ್ಜಿ. ನಡೀಲಿ ನಡೀಲಿ, ಇವಾಗ್ಲೇನೆ ಈ ಓಡಾಟ, ಈ ಫೋನು ಇದೆಲ್ಲ. ಆದ್ರೆ ಇಡೀ ರಾತ್ರಿ ಎಲ್ಲ ಫೋನಲ್ಲಿ ಮಾತಾಡ್ತಿರ್ಬೇಡ, ಬೇಗ ಮಲ್ಕೋ. ಗುಡ್ ನೈಟ್. ಮಾಲ್ತಕ, ಯಾಕೆ ಅಷ್ಟು ಮೋಸವಾಗಿ ಬರ್ತಾ ಇದೀಯಾ? ಬ್ರೇಕಿಂಗ್ ನ್ಯೂಸ್ ಏನು ಗೊತ್ತಾ? ಏನು? ಅತ್ತೆ ಕಲ್ಯಾಣಿ ಕೊಡು ಅಂತ ಶ್ರೀ ಹತ್ರ ಬಂಗಾರದ ಬಳೆ ಕೊಟ್ರು. ಬಳೆನಾ? ಹ್ಞೂ ಅಕ್ಕ, 3 ಸೊಸೆಂದಿರಿಗೆ ನಮ್ಮ ಎಂಗೇಜ್ಮೆಂಟ್ ನಲ್ಲಿ ಒಂದೇ ಥರದ ಬಳೆ ಕೊಟ್ಟಿದ್ರಲ್ಲ ಅಂತದ್ದು. ಹೌದಾ? ಅಂದ್ರೆ ಕಲ್ಯಾಣಿನ ಅತ್ತೆ ಸೊಸೆ ಅಂತ ಒಪ್ಕೊಂಡ್ರು? ಅದಾವತ್ತೆ ಒಪ್ಪಿದ್ರಲ್ಲ, ಶ್ರೀ ಒಪ್ಪಿಗೆ ತಾನೇ ಕಾಯ್ತಿದ್ದು. ಇಲ್ಲಂತ ಏನಂತ ಹೇಳ್ಕೊಟ್ರೆ ಅತ್ತೆ ಬಳೆನಾ? ಅಜ್ಜಿ ನಿನಗೋಸ್ಕರ ಕೊಟ್ರು ಅಂತ ಹೇಳು ಅಂದ್ರು. ಯಾರಿಗೆ ಅಂತ ಕೇಳಲಿಲ್ವಾ? ಬಲೆ ಇದಾರ್ ಕಣೆ ಅತ್ತೆ, ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲ ಅನ್ನೋ ತರ ಇರ್ತಾರ ನೋಡು. ನಮ್ ಶ್ರೀ ಏನ್ ಕಡಿಮೆನಾ? ಅವನಾದ್ರೂ ಏನಾದ್ರೂ ಹೇಳದ್ನಾ ಇದು ಕಲ್ಯಾಣಿ ಗಿಫ್ಟ್ ಅಂತ? ಅತ್ತೆ ಗೊತ್ತಲ್ವೇನೆ ಅದ್ ಕಲ್ಯಾಣಿಗೆ ಅಂತ. ಶ್ರೀಗೂ ಗೊತ್ತಲ್ವಾ ಅಜ್ಜಿ ತನ್ನ ಹೆಂಡತಿಯಾಗಿ ಬರೋಳ್ಗೆ ಕೊಡ್ತಾ ಇದಾರೆ ಅಂತ. ಇಬ್ರು ಸರಿಯಾಗಿದ್ದಾರೆ. ಅತ್ತೆ ಎಲ್ಲಾ ವಿಷಯದಲ್ಲೂ ಹೀಗೆ ಕಣೆ. ಶ್ರೀ ಚಿಕ್ಕವನಿದ್ದಾಗ ಊಟನೇ ಮಾಡ್ತಿರ್ಲಿಲ್ಲ. ನಾನ್ ಗದರ್ಸಿ ಬೆದರ್ಸಿ ಅವ್ನು ಊಟ ತಿನ್ಸಕ್ ಹೋದ್ರೆ, ಯಾಕೆ ಬಲವಂತ ಮಾಡ್ತೀಯಾ, ಅವನು ಬೇಕಾದ್ರೆ ತಿಂತಾನ್ ಬಿಡು ಅಂತಿದ್ರು. ಓದ್ಸಕ್ ಕೂತಾಗ ನಾನು ಅವನಿಗೊಂದ್ ಚೂರು ಗದ್ರಬಾರ್ದು ಕಣೆ. ಅವನಿಗೆ ತೋಚಿದ್ದು ಓದ್ತಾನೆ, ಬೇಕಾದ್ದನ್ನು ಬರೀತಾನೆ ಬಿಡು ಅನ್ನೋರು. ಈಗ ಮದ್ವೆ ವಿಷಯದಲ್ಲೂ ಅವ್ನ್ ಬೇಕಾದಾಗ ಹೇಳಿ ಮಾಡೋಣ ಅಂತ ಕಾಯ್ತಾ ಕೂತ್ಕೊಂಡ್ರೆ ಹೆಂಗೆ ಲಲಿತಾ? ಅಯ್ಯೋ, ಇಬ್ರಿಗೂ ಗೊತ್ತಿರೋ ವಿಷಯನೇ, ಇವತ್ತೆಲ್ಲ ನಾಳೆ ಮುಂದುವರಿತಾರೆ ಬಿಡಿ ಅಕ್ಕ. ಆದ್ರೂ ಕಾಯೋದ್ ಕಷ್ಟ ಕಣೆ. ಬಳೆ ವಿಷಯ ಯಾರಿಗೂ ಹೇಳ್ಬೇಡಿ, ಅತ್ತೆ ಗೊತ್ತಾದ್ರೆ ಕಷ್ಟ. ಹಾ, ಬಂಗಾರದ ಬಳೆ ವಿಷಯ ಮರಿಬಾರ್ದು, ಬಂಗಾರದ ಬಳೆ ವಿಷಯ ಮರಿಬಾರ್ದು, ಬಂಗಾರದ ಬಳೆ ವಿಷಯ ಮರಿಬಾರ್ದು. ಏನ್ ಗೊತ್ತಾ? ನಿಮ್ಗೇನ್ ಗೊತ್ತು ನಂಗೆಲ್ಲ ಗೊತ್ತಿದೆ ಅಂತ? ಅಕ್ಕ, ನೀವು ಕದ್ದು ಕೇಳಿಸ್ಕೊತಾ ಇದ್ದಿದ್ದ ನೋಡಿದ್ವಿ. ಹೇಗಿದ್ರು ಡ್ಯೂಟಿಯಲ್ಲಿ ಇದ್ದೀರಾ, ಬಂದ್ ಹೇಳ್ತೀರಾ ಅಂತ ಸುಮ್ನಾದ್ವಿ. ಹೋಗಲೆ, ಸುಮ್ನೆ ನನ್ ಮೇಲೆ ಅಪಾದನೆ ಕತ್ ಕೇಳಿಸ್ಕೊತೀನಿ ಅಂತ ನಾನೇನು ಹೇಳೋದಿಲ್ಲ. ಹೋಗು. ಅತ್ತಿಗೆ ನಮಗ್ ವಿಷಯ ತಿಳಿಯೋದು ಹೇಗೆ? ನೀವು ಮರ್ತೋಗ್ಬಿಟ್ರೆ ಆಮೇಲೆ ನಮ್ಗೆ ಯಾರು ಹೇಳೋದು? ನೀವು ಮರ್ತ್ರೆ ಈ ವಿಷಯನ ನೀವೇ ನಮಗೆ ಹೇಳಿದ್ದು ಅಂತ ನಿಮಗೆ ನೆನ್ಪು ಮಾಡೋದು ಯಾರು? ಅದೇ ಐ ಲವ್ ಯು. ಐ ಲವ್ ಯು ಅಂದ್ರೆ ನಿಮ್ಗೆಲ್ರಿಗೂ ಆ ವಿಷಯ ಗೊತ್ತಾ? ಶ್ರೀಗೆ ಕಲ್ಯಾಣಿ ಐ ಲವ್ ಯು ಹೇಳಿದ್ದು. ನೋಡಿದ್ರಾ, ನೀವೆಲ್ಲ ಕತ್ ಕೇಳಿಸ್ಕೊಂಡ್ಬಿಟ್ಟು ನಂಗೆ ಯಾರು ಏನು ಹೇಳೇ ಇಲ್ಲ. ಹೋಗ್ರೆ. ಅಯ್ಯೋ ಅಕ್ಕ, ಸುಧಾ ಅವರು ಅತ್ತೆ ಹತ್ರ ಮಾತಾಡ್ತಾ ಇದ್ದನ್ನ ಕೇಳಿಸ್ಕೊಂಡು ನೀವೇ ತಾನೇ ನನಗೆ ಹೇಳಿದ್ದು. ನಾನು ಮಾಲ್ತೇಕಂಗ್ ಹೇಳ್ದೆ, ನನಗೆ ಲಲಿತಾ ಅತ್ತಿಗೆ ಹೇಳಿದ್ರು. ಅತ್ತೆಗೆ ಯಾರು ಹೇಳಿಲ್ಲ ತಾನೇ? ನಾನು ಹೇಳ. ಅಯ್ಯೋ ಸುಮ್ಮನಿರಿ ಅಕ್ಕ, ಕೀಚಕನ್ ವದೆಯಲ್ಲಿ ಸೈಡ್. ಅಯ್ಯೋ, ನಿನ್ ಮಹಾಭಾರತ ಕತೆಗೆ ಬಿತ್ತು ಮಣ್ಣು. ಈಗ ಅತ್ತಿಗೆ ಹೇಳ್ತಾರೆ ಬ್ರೇಕಿಂಗ್ ನ್ಯೂಸ್. ಬ್ರೇಕಿಂಗ್ ನ್ಯೂಸ್ ಅಂದ ತಕ್ಷಣ ನೆನಪು ಬಂತು. ಲತಕ್ಕ ಇದನ್ನೇ ಹೇಳಿದ್ದು. ಏನು? ಅತ್ತೆ ಶ್ರೀ ಹತ್ರ ಬಂಗಾರದ ಬಳೆ ಕೊಟ್ಟು ಆ ಹುಡುಗಿ ಕೊಡಕ್ ಹೇಳಿದ್ರತ್ತೆ. ಯಾವ ಹುಡುಗಿಗೆ? ಅದೇ ಮರ್ತೋಯ್ತು.
ಅಯ್ಯೋ ಕಲ್ಯಾಣಿಗ ಕರೆಕ್ಟು. ಯಾರು ಹೇಳೋಳು? ಅಯ್ಯೋ ಅಕ್ಕ ನಮ್ ಶ್ರೀಗ್ ನೋಡಿರೋ ಹುಡುಗಿ ಅತ್ತೆ. ನೋಡ್ದಿ ಅಮ್ಮನ್ನ ಬಂದ್ ಸೊಸೆದಿರ್ಗೆ ಎಂಗೇಜ್ಮೆಂಟ್ ಟೈಮಲ್ಲಿ ಬಳೆ ಕೊಟ್ಟೋರು ಮೊಮ್ಮಗನ್ ವಿಚಾರದಲ್ಲಿ ಎಲ್ಲ ಮೊದ್ಲೇನೆ ಸ್ಪೆಷಲ್ಲು. ಬೇಬಿ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಮಾಡ್ತಿದ್ದಾರೆ. ಸಂತೋಷ ಪಡು, ಅತ್ತೆ ಇಷ್ಟೊಂದು ಚೇಂಜ್ ಆಗಿದ್ದಾರೆ ಅಂತ. ನಡಿಲಿ ಈ ಶ್ರೀ ಮದ್ವೆ ವಿಚಾರ ಗೊತ್ತಾದಾಗಿಂದ ಎಲ್ಲಾ ಸೀಕ್ರೆಟ್ಗಳು ಶುರುವಾಗಿದೆ. ಮೊದ್ಲೆಲ್ಲ ನಾವು 6 ಜನ ಎಲ್ಲದಕ್ಕೂ ಇರ್ತಾ ಇದ್ವಿ ಅಲ್ವಾ ಅತ್ಗೆ? ಈಗ ಈ ಬಳೆ ವಿಷಯ ನಮಗ್ ಗೊತ್ತಿದೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಹೌದು. ಹೇ, ಇನ್ನೊಂದ್ಸತಿ ಹೇಳ್ಬೇಡಿ, ಯಾರಿಗೇನ್ ಹೇಳ್ಬಾರ್ದು ಅಂತ ಸೆರ್ಗ ಗಂಟು ಹಾಕೊಂಡ್ಬಿಡ್ತೀನಿ. ಹೇಳೆ ವಸು, ಬಂಗಾರದ ಬಳೆನ ಅತ್ತೆ ಶ್ರೀ ಕೊಟ್ಟಿರೋ ವಿಷಯ ನಮಗ್ ಗೊತ್ತು ಅಂತ ನಾವ್ ಯಾರಿಗೂ ಹೇಳ್ಬಾರ್ದು. ಬಂಗಾರದ ಬಳೆನ ಅತ್ತೆ ಶ್ರೀ ಹೌದು. ನೀವ್ಯಾಕೆ 3-4 ದಿನದಿಂದ ಬಸ್ ಸ್ಟಾಪಿಗೆ ಬಂದಿಲ್ಲ? ಆಫೀಸ್ನಲ್ಲಿ ವಿಪರೀತ ಕೆಲಸ, ಅಕೌಂಟ್ ಕ್ಲೋಸಿಂಗ್ ಟೈಮ್ ಅಲ್ವಾ? ಅನ್ಕೊಂಡೆ. ಇನ್ನೊಂದು ಭಯ ಏನಾಗಿತ್ತು ಗೊತ್ತಾ? ನೀವೆಲ್ಲಿ ಹುಷಾರ್ ತಪ್ಪಿಟ್ಟಿದ್ದೀರೋ ಅಂತ ಅನ್ಸಿತ್ತು. ಅದಕ್ಕೆ ಹುಡ್ಕೊಂಡು ಬಂದೆ. ಆಕ್ಚುಲಿ ಈ ಸರ್ಟಿಫಿಕೇಟ್ ಎಲ್ಲ ಒಂದು ನೆಪ ಅಷ್ಟೇ. ಸರಿ, ಸಂಜೆ ಬಸ್ ಸ್ಟಾಪ್ನಲ್ಲಿ ಸಿಗ್ತೀನಿ. ಬ್ಯಾಂಕಲ್ಲಿ ತುಂಬ ಕೆಲಸ ಇದೆ. ನಿಮ್ಮನ್ನು ನೋಡೋಣ ಅಂತಲೇ ಬಂದೆ. ಬರಲಾ? ಬಾಯ್. ಮತ್ತೆ ಈ ಛತ್ರಿ ನಿಮಗೋಸ್ಕರ ತಂದಿದ್ದಲ್ಲ. ನೀವ್ ಮಳೇಲಿ ನೆನ್ಕೊಂಡ್ ಬರ್ತೀರಾ ಅಂತ ನಿಮ್ ತಾಯಿ ಬೇಜಾರ್ ಮಾಡ್ಕೊಂತಾರಲ್ವಾ, ಅವರಿಗೋಸ್ಕರ. ಹೇಳ್ಬಿಡಿ ಅವರಿಗೆ. ಶ್ರೀ, ಏನು ಇದು ಡಬ್ಬಿ? ಬಳೆ. ಯಾರಿಗೆ? ಅಜ್ಜಿ ಕೊಟ್ರು, ನನ್ನ ಫ್ರೆಂಡಿಗೆ ಕೊಡೋದಕ್ಕೆ ಅಂತ. ಫ್ರೆಂಡ್ಗಾ? ಹ್ಞೂ. ನೀನೇ ಕೊಡ್ತಿದೀಯಾ? ಹಾ. ಅಲ್ಲಿಗೆಲ್ಲ ಇತ್ಯರ್ಥ ಆಯ್ತು. ಏನ್ ಇತ್ಯರ್ಥ ಅಂದ್ರೆ? ನೀನಾಗೆ ಹೇಳೋವರೆಗೂ ನಾವಾಗೆ ಏನೂ ಕೇಳಲ್ಲಪ್ಪ. ಯಾವಾಗ ಹೇಳ್ತೀಯೋ ಹೇಳು. ಏನಮ್ಮ? ಯಾವಾಗ ಭೇಟಿ ಮಾಡಿಸ್ತೀಯಾ? ನೀನೊಳನ್ ಭೇಟಿ ಮಾಡಿದೀಯ ಆಲ್ರೆಡಿ. ನಾನಾ? ಹಾ 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 ಹಾ. ಸರಿ, ನಾನು ಹೊರಡ್ತೀನಿ. ತಿಂಡಿ ಲೇಟ್ ಆಯ್ತಮ್ಮ. ಯಾವುದಕ್ಕೆ? 8:45 ಬಸ್ ಮಿಸ್ ಆಗ್ಬಿಡುತ್ತೆ. ಸರ್, 8:45 ಬಸ್ ಹೋಯ್ತಾ? ಈಗ 5 ನಿಮಿಷ ಆಯ್ತು ಸರ್ ಹೋಗಿ. ಜಾನ್ವಿ, ಚಿನ್ನದ ಬಳೆ ಯಾವಾಗ ತಗೊಂಡಿಯೇ?
ಅಮ್ಮ ನನಗೆ ಅಂತ ಬಿಟ್ಟು ಹೋಗಿದ್ದು. ಚೆನ್ನಾಗಿದೆ ಕಣೆ. ಅಪ್ಪ ನಿನ್ನೆ ಬೆಳೆ ಕೊಟ್ಟು ಅಮ್ಮನ ವಿಷಯ ಹೇಳಿದಾಗ ಕಣ್ ತುಂಬ್ಕೊಂಡ್ಬಿಡ್ತು ಕಣೆ. ಒಂದು ವಿಷಯ ಹೇಳು ಜಾನ್ವಿ, ಒಂದು ವೇಳೆ ನಿಮ್ಮ ತಾಯಿ ಬದುಕಿದ್ದು ಈ ಮದನೇ ಗಂಡು ಅಂತ ಬಂದು ನಿಮ್ಮ ಮುಂದೆ ನಿಂತಿದ್ರೆ ಆಗ್ಲೂ ನೀನು ಅವನನ್ನು ಒಪ್ಕೋತಾ ಇದೀಯಾ? ನನ್ನ ಪ್ರಕಾರ ನೀನು ಒಪ್ತಿರ್ಲಿಲ್ಲ ಅನ್ಸುತ್ತೆ. ಅವ್ನು ನಿನ್ಗಿಂತ ಹೆಚ್ಚು ಕಮ್ಮಿ 25ರಿಂದ 30 ವರ್ಷ ದೊಡ್ಡವನೇ. ಅವನು ನೀನು ಮದುವೆ ಆಗ್ಬೇಕಾ? ಅವ್ನು ನಿನಗೆ ಸೂಟ್ ಆಗಲ್ಲ ಜಾನ್ವಿ. ಹೊಂದ್ಕೊಳಕ್ ಆಗದೆ ಇರೋದು ಏನೂ ಇಲ್ಲ ಕಣೆ. ನಿಜವಾಗ್ಲೂ ಈ ಮಾತು ಹೇಳ್ತಾ ಇದೀಯಾ? ಹೊಂದ್ಕೊಂಡು ಬದುಕ್ತೀಯ ಅವನ ಜೊತೆ? ನನಗೆ ಗೊತ್ತು ನೀನು ಒಂದ್ಸಲಿ ನಿರ್ಧಾರ ಮಾಡಿದ್ರೆ ಅದನ್ನು ಬದಲಾಯಿಸಲ್ಲ ಅಂತ. ಆದರೆ ಈ ಸರ್ತಿ ನಿನ್ನ ಮನಸ್ಸು ಬದಲಾಯಿಸು ನಿನ್ನ ನಿರ್ಧಾರನ ಅಂತ ಹೇಳ್ತಾ ಇದೆ. ಆದರೆ ನೀನು ಹೆದರ್ತಾ ಇದೀಯಾ. ಬದಲಾವಣೆ ನ್ಯಾಚುರಲ್ ಕಣೆ, ಒಳ್ಳೆ ಕಾರಣಕ್ಕೋಸ್ಕರ ಅಲ್ವಾ? ಬದಲಾವಣೆ ನ್ಯಾಚುರಲ್, ಅದು ಒಂದು ಒಳ್ಳೆ ಕಾರಣಕ್ಕೆ ಅಂದಾಗ ಆಗಲೇಬೇಕು. ಹೇ ಜಾನ್ವಿ, ಏನಾಯ್ತೆ? ನೀನು ಮದನ್ನ ನೆನ್ಪು ಮಾಡ್ಕೊಂಡು ನಗ್ತಾ ಇದ್ರೆ ನೀನೊಬ್ಳು ಹುಚ್ಚಿ. ಅದೇ ಬೇರೆ ಯಾರನ್ನಾರು ನೆನ್ಪು ಮಾಡ್ಕೊಂಡು ನಗ್ತಾ ಇದ್ರೆ ಅವ್ರನ್ನೇ ನೆನ್ಪು ಮಾಡ್ಕೊಂಡಿರೋ. ಆಗ ಯಾವಾಗಲೂ ನಗ್ನಗ್ತಾ ಇರ್ತೀಯ.